ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಳ್ಳೆಯವರ ಹಾಗೂ ನಿರಪರಾಧಿಗಳ ಶಾಪ ಒಳ್ಳೆಯದ್ದಲ್ವಾ? ಅವರನ್ನ ನೋಯಿಸಿದ್ರೆ ಒಂದಲ್ಲ ಒಂದು ದಿನ ಅನುಭವಿಸಬೇಕಾಗತ್ತ. ಇದೇನು ಇವೆಲ್ಲ ಅಂದ್ರ ಅದಕ್ಕೆ ಕಾರಣವೂ ಇದೆ. ಅದೇನು ಅಂದರೆ, ಇವತ್ತು ಇರಾನ್ ಏನೆಲ್ಲ ತೊಂದರೆ ಪಡ್ತಾ ಇದೆಯೋ ಅದಕ್ಕೆ ಹುಡುಗಿಯೊಬ್ಬಳ ಶಾಪವೇ ಕಾರಣ ಅನ್ನೋದು ಈಗ ಕೇಳಿ ಬರ್ತಾ ಇರೋ ಮಾತು. ಇದು ನಿಜಾನ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಹಾಗಿದ್ರೆ ಆ ಹುಡುಗಿಯ ಶಾಪಕ್ಕೆ ಕಾರಣವೇನು, ಏನೆಲ್ಲ ಆಯಿತು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಇರಾನ್ ಕತೆ ಮುಗಿತಾ? ಎರಡು ಬಲಿಷ್ಠ ರಾಷ್ಟ್ರಗಳ ಕೈಯಲ್ಲಿ ಸಿಕ್ಕಾಕಿಕೊಂಡು ನರಳಾಡ್ತಾ ಇದೆ. ಅಚ್ಚರಿ ಮತ್ತು ವಿಪರ್ಯಾಸ ಅಂದರೆ, ಈ ದೇಶವನ್ನ ಇಷ್ಟು ವರ್ಷ ಆಳಿದ ಸರ್ವಾಧಿಕಾರಿಯ ಸಾವಿಗೆ ಇಲ್ಲಿನ ಜನರು ಮರುಕಾಪಡ್ತಿಲ್ಲ, ಬದಲಿಗೆ ಸಂಭ್ರಮದಲ್ಲಿದ್ದಾರೆ. ಇಂಥದ್ದೊಂದು ಪರಿಸ್ಥಿತಿ ಇರಾನ್ ಆಳ್ವಿಕೆ ಮಾಡಿದವರಿಗೆ ಬರಲು ಅದೆಷ್ಟು ಕಾರಣಗಳು ಇವೆ. ಅವು ಮಹಿಳೆಯರ ಮೇಲಿನ ದೌರ್ಜನ್ಯ ಇರಬಹುದು, ಜನರ ಸ್ವಾತಂತ್ರ್ಯ ಹರಣ ಇರಬಹುದು, ದಬ್ಬಾಳಿಕೆ ದೌರ್ಜನ್ಯ ಇರಬಹುದು, ಎಲ್ಲವೂ. ಈ ವಿಚಾರ ಹಾಗಿರಲಿ, ಇದರ ಜೊತೆಗೆ ಇರಾನ್ಗೆ ಒಬ್ಬ ಮುಗ್ಧ ಹೆಣ್ಣು ಮಗಳ ಶಾಪ ಕೂಡ ತಟ್ಟಿದೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇವೆ. ಆ ಶಾಪದಿಂದಲೇ ಇರಾನ್ ಖಮೇನಿ ಸಾವಾಯ್ತಂತೆ. ದೇಶ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ ಅಂತ ಮಾತಾಡ್ತಾ ಇದ್ದಾರೆ. ನಿರ್ದೋಷಿಯಾಗಿದ್ದವಳನ್ನ ಇರಾನ್ ಸರ್ಕಾರ ಗಲ್ಲಿಗೇರಿಸಿತ್ತು. ಆ ಘಟನೆಯ ನಂತರ ಇರಾನ್ನಲ್ಲಿ ಶಾಂತಿಯೇ ಇಲ್ಲದಂತಾಗಿದೆ. ಬಹುಶಃ ಆಕೆಯ ಶಾಪವೇ ದೇಶವನ್ನು ಇಂಥ ಪರಿಸ್ಥಿತಿಗೆ ತಳ್ಳಿರಬಹುದು ಅನ್ನೋ ನಂಬಿಕೆ ಈಗ ಗಾಢವಾಗ್ತಾ ಇದೆ. ಹಾಗಿದ್ರೆ ಆ ಬಾಲಕಿ ಯಾರು, ಆಕೆಯ ನೋವಿನ ಕಥೆ ಎಂಥದ್ದು ಅನ್ನೋದನ್ನ ಈಗ ನೋಡೋಣ. ಸ್ನೇಹಿತರೆ, ಅದು ಆಗಸ್ಟ್ 15ನೇ ತಾರೀಕು 2004ನೇ ಇಸ್ವಿ. ಅವತ್ತು ಇಡೀ ಇರಾನ್ನಲ್ಲೇ ಇದೇ ವಿಚಾರ ಸದ್ದು ಮಾಡ್ತಾ ಇತ್ತು. ಅಯ್ಯೋ, ಏನೂ ಮಾಡದ ಬಾಲಕಿಯನ್ನ ಹೀಗೆ ಕೊಂದ್ಬಿಟ್ರಲ್ಲ ಅಂತ ಅನೇಕರು ಮರಗಿದ್ರು. ಒಂದಷ್ಟು ಧರ್ಮಾಂಧರು ಮಾತ್ರ ಸರ್ಕಾರ ಮಾಡಿದ್ದೇ ಸರಿ ಅಂತ ಜೈಕಾರ ಹಾಕಿದ್ರು. ಅಷ್ಟಕ್ಕೂ ಅವತ್ತು ಏನಾಗಿತ್ತು ಗೊತ್ತಾ? ನೇಕಾ ನಗರದ ಪ್ರಮುಖ ವೃತ್ತದಲ್ಲಿ ನೆರೆದಿದ್ದ ಸಾವಿರಾರು ಜನರ ಮುಂದೆ ಸುಮಾರು 16 ವರ್ಷದ ಹುಡುಗಿಯನ್ನ ನೇಣಿಗೆ ಹಾಕಲಾಯಿತು. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ 53ರ ಹರೆಯದ ವ್ಯಕ್ತಿಯೊಂದಿಗೆ ಸಂಬಂಧ ಹೊಂದಿದ್ದಳೆಂಬ ಕಾರಣಕ್ಕೆ ಆಕೆಗೆ ಈ ಶಿಕ್ಷೆ ನೀಡಲಾಗಿದೆ ಅಂತ ಇರಾನ್ನ ನ್ಯಾಯಾಂಗ ಇಲಾಖೆ ತನ್ನ ನಡೆಯನ್ನ ಸಮರ್ಥಿಸಿಕೊಳ್ತು. ಆದರೆ ಅಸಲಿ ವಿಚಾರವೇ ಬೇರೆ ಇತ್ತು. ಅದು ಅಪ್ಪಟ ಸುಳ್ಳು ಅನ್ನೋದು ಜನರಿಗೂ ಗೊತ್ತಿತ್ತು. ಆದರೂ ಯಾರೂ ಕೂಡ ಖಮಕ್ಕಿಮಕ್ ಅನ್ನಲಿಲ್ಲ. ಮಾಧ್ಯಮಗಳು ಕೂಡ ಚಕಾರ ಎತ್ತಲಿಲ್ಲ. ಎಲ್ಲವನ್ನೂ ಮೌನವಾಗಿಯೇ ನೋಡಿದ್ರು. ಸಹಸ್ರಾರು ಸಾರ್ವಜನಿಕರ ಮುಂದೆ ಮಾನವನ ಕಾಮತೃಷೆಗೆ ತಾನೇ ಬಲಿಯಾಗಿದ್ರೂ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವುದನ್ನು ಬಿಟ್ಟು ತನ್ನನ್ನೇ ದೋಷಿಯೆಂದು ತೀರ್ಮಾನಿಸಿದ ಇರಾನ್ನ ವ್ಯವಸ್ಥೆಗೆ ಮನಸ್ಸಿನಿಂದಲೇ ಧಿಕ್ಕಾರ ಹಾಕುತ್ತಾ ಈ ಕೆಟ್ಟ ವ್ಯವಸ್ಥೆಯ ಬಗ್ಗೆ ಮಾತನಾಡದವರ ಬಗ್ಗೆ ಅಸಹ್ಯ ಪಟ್ಟುಕೊಳ್ತಾ ಆ ಹುಡುಗಿ ನೇಣಿನ ಕುಣಿಕೆಗೆ ಕೊರಳೊಡ್ಡಿದ್ಲು. ಆ ಬಾಲಕಿಯ ಹೆಸರು ಅತೇಫಾ ಸಹಾಲಾ ಲೇಹಾ. ಯಾರು ಈಕೆಯನ್ನ ಯಾಕೆ ಅಷ್ಟು ಸಣ್ಣ ವಯಸ್ಸಿಗೆ ನೇಣಿಗೆ ಹಾಕಲಾಯಿತು ಅನ್ನೋದನ್ನ ನೋಡಿದ್ರೆ ಅಲ್ಲೊಂದು ದುರಂತದ ಅಧ್ಯಾಯ ತೆರೆದುಕೊಳ್ಳುತ್ತೆ. ಅತೇಫಾ ಹೇಳಬೇಕು ಅಂದರೆ ಈಕೆ ನಿಜಕ್ಕೂ ಪಾಪದ ಹುಡುಗಿ. ಈಕೆಯನ್ನ ನೋಯಿಸಿದವರು ಒಬ್ಬರಿಬ್ಬರಲ್ಲ, ಆದರೆ ಯಾರಿಂದಲೂ ಈಕೆಗೆ ನ್ಯಾಯವೇ ಸಿಗಲಿಲ್ಲ. ಮೊದಲೇ ಇರಾನ್ನಲ್ಲಿ ಹೆಣ್ಣು ಮಕ್ಕಳನ್ನ ಕೇಳೋರೇ ಇಲ್ಲ. ಹೀಗಿರುವಾಗ ಅತೇಫಾಗೆ ನ್ಯಾಯ ಸಿಗುತ್ತಾ ಹೇಳಿ? ಆಕೆ ಹುಟ್ಟಿದ್ದು ನೇಕಾ ನಗರದಲ್ಲಿ. ಹುಟ್ಟಿದ್ದ ಕೆಲವೇ ವರ್ಷಗಳಲ್ಲಿ ಹೆತ್ತವರು ಆ ನಗರವನ್ನ ಬಿಟ್ಟು ಮೋಶಾದ್ ನಗರಕ್ಕೆ ವಲಸೆ ಹೋದ್ರು. ಅಲ್ಲಿ ಹೋದ ಆಕೆಗೆ ಏನಾಗುತ್ತೆ ಅಂದ್ರೆ, ತಂದೆ ತಾಯಿಯ ನಡುವೆ ಯಾವುದೋ ಒಂದು ವಿಚಾರಕ್ಕೆ ಮನಸ್ತಾಪ ಉಂಟಾಗುತ್ತೆ. ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ, ಇಬ್ರು ಪರಸ್ಪರ ಬೇರೆ ಕಾನೂನಿನ ಪ್ರಕಾರ ವಿಚ್ಛೇದನವನ್ನ ಪಡೆದುಕೊಳ್ತಾರೆ. ಇಷ್ಟಾದ ಮೇಲೆ ಈಕೆಯ ತಾಯಿ ಬೇರೊಬ್ಬನನ್ನ ಮದುವೆ ಆಗ್ತಾರೆ. ಆದರೆ ದುರದೃಷ್ಟವಶಾತ್ ತಾಯಿ ಹೆಚ್ಚು ಕಾಲ ಬದುಕಲ್ಲ. ಕಾರು ಅಪಘಾತದಲ್ಲಿ ಸತ್ತು ಹೋಗ್ತಾರೆ.
ಆಗ ಅತೇಫಾಗೆ ಇನ್ನೂ ಕೇವಲ 5 ವರ್ಷ ಆಗಿರುತ್ತೆ. ಆದರೆ ಆಕೆಯ ಅಪ್ಪ ಬಂದು ಆಕೆಯನ್ನ ಕರೆದೊಯ್ದು ತನ್ನ ವಯಸ್ಸಾದ ಅಪ್ಪ ಅಮ್ಮನ ಮನೆಯಲ್ಲಿ ಬಿಡ್ತಾನೆ. ತಾನು ಮೊದಲೇ ಬಡತನದ ಸ್ಥಿತಿಯಲ್ಲಿ ಇದ್ದಿದ್ದರಿಂದ ಆಕೆಯನ್ನ ಸಾಕಲು ಆಗಲ್ಲ ಅಂತ ತನ್ನ ತಂದೆ ತಾಯಿಯ ಮನೆಯಲ್ಲಿ ಬಿಟ್ಟಿದ್ದ. ಮೊದಲೇ ಅವರು ವಯಸ್ಸಾಗಿದ್ದರಿಂದ ಆಕೆಯನ್ನ ಹೆಚ್ಚಾಗಿ ಗಮನ ಹರಿಸೋಕೆ ಸಾಧ್ಯವಾಗ್ತಿರಲ್ಲ. ಪ್ರಪಂಚ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋಳಿಗೆ ಇದೆಲ್ಲವನ್ನೂ ನೋಡುವಂತಾಯಿತು. ಚಿಕ್ಕಂದಿನಿಂದಲೇ ಹೆತ್ತವರಿಂದ ದೂರಾಗಿ ಅನಾಥಳಾದ್ಲು. ಯಾವುದೇ ಪ್ರೀತಿ ಆತ್ಮೀಯತೆಗಳನ್ನು ಕಾಣದೆ ಬೆಳೆದಳು. ಮುಂದೆ ಹದಿಹರಿಯಕ್ಕೆ ಬಂದಾಗ ಎಲ್ಲರಂತೆ ಆಕೆಯಲ್ಲೂ ಆಸೆಗಳು ಮೂಡಿದ್ವು, ಭಾವನೆಗಳು ಬದಲಾದವು. ಮನೆಯಲ್ಲಿ ಸಿಗದ ಪ್ರೀತಿಯನ್ನು ಹೊರಗೆ ಹುಡುಕಲು ಶುರು ಮಾಡಿದ್ಲು. ಅದೊಂದು ದಿನ ಈಕೆ ತನ್ನ ಸಹಪಾಠಿಯ ಜೊತೆಗೆ ನೇಕಾನಗರದಲ್ಲೇ ಕಾರಿನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಹೀಗೆ ಮಾತನಾಡ್ತಿರುವಾಗ ಆಕೆಯನ್ನ ಬಂಧಿಸಿದ ಇರಾನ್ ಪೊಲೀಸರು ಮದುವೆ ಆಗದ ಗಂಡು ಹೆಣ್ಣು ಒಂದೆಡೆ ಕೂತು ಮಾತಾಡುವುದು ನಮ್ಮ ದೇಶದ ಕಾನೂನಿಗೆ ವಿರುದ್ಧ ಅಂತ ಹೇಳಿ ಆಕೆಯ ವಿರುದ್ಧ ಕೇಸ್ ಜಡಿದ್ರು. ವಿಪರ್ಯಾಸ ಏನು ಗೊತ್ತಾ, ಆಕೆಯೊಂದಿಗೆ ವಶಕ್ಕೆ ಆ ಹುಡುಗನನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರಲಾಗಿತ್ತು. ಆದರೆ ಆ ಹುಡುಗನಿಗೆ ಬುದ್ಧಿಮಾತು ಹೇಳಿ ಮನೆಗೆ ಕಳುಹಿಸಲಾಯಿತು. ಆದರೆ ಅತೇಫಾ ವಿರುದ್ಧ ಮಾತ್ರ ಕೇಸ್ ಹಾಕಲಾಯಿತು. ಇದು ಯಾವ ನ್ಯಾಯ ಹೇಳಿ? ಆದರೆ ಈ ದೇಶದಲ್ಲಿ ಇದನ್ನ ಪ್ರಶ್ನೆ ಮಾಡೋದೇ ಅನ್ಯಾಯ. ಪಾಪ ಅಪ್ಪ ಅಮ್ಮನಿಂದಲೂ ಪ್ರೀತಿ ಸಿಗಲಿಲ್ಲ. ಹೊರಗಡೆ ಪ್ರೀತಿ ಹುಡುಕಿದ ಈಕೆಗೆ ಇಂಥದ್ದೊಂದು ಪರಿಸ್ಥಿತಿ ಬಂದ್ಬಿಡ್ತು. ಅವತ್ತು ಆಕೆ ಆ ಹುಡುಗನ ಜೊತೆ ಯಾವುದೇ ಮಾಡಬಾರ್ದ ಕೆಲಸದಲ್ಲಿ ಭಾಗಿಯಾಗಿರಲಿಲ್ಲ. ಕಾರ್ನಲ್ಲಿ ಮಾತನಾಡ್ತಾ ಕೂತಿದ್ದನ್ನ ಪೊಲೀಸರು ಮಹಾ ಅಪರಾಧ ಅನ್ನುವಂತೆ ಬಿಂಬಿಸಿ ಬಿಟ್ರು. ಸಾಲದಕ್ಕೆ 100 ಚಡಿಯೇಟಿನ ಶಿಕ್ಷೆ ಹಾಗೂ 3 ತಿಂಗಳ ಜೈಲುವಾಸವನ್ನ ವಿಧಿಸಿತ್ತು. ಜೈಲಿಗೆ ಬಂದ ಈಕೆಯ ಬಾಳು ಮತ್ತಷ್ಟು ಘನಘೋರ ಆಗೋಯಿತು. ಜೈಲಿನಲ್ಲಿದ್ದಾಗ ಅನೇಕ ಜೈಲು ಗಾರ್ಡ್ಗಳೇ ಆಕೆಯ ಮೇಲೆ ಬಲಾತ್ಕಾರ ಮಾಡಿದ್ರು. ಕೇವಲ 13 ವರ್ಷದ ವಯಸ್ಸಿನಲ್ಲಿ ಕೇವಲ ಒಬ್ಬ ಸಹಪಾಠಿಯೊಬ್ಬನ ಜೊತೆಗೆ ಮಾತನಾಡಿದ್ದಕ್ಕಾಗಿ ಇಷ್ಟು ದೊಡ್ಡ ಶಿಕ್ಷೆಯನ್ನ ಆಕೆ ಅನುಭವಿಸಬೇಕಾಯಿತು. ಜೈಲಿನಲ್ಲಿ ಇಷ್ಟೆಲ್ಲ ಶಿಕ್ಷೆಯನ್ನ ಅನುಭವಿಸಿ ಹೊರಬಂದ್ಲು. ಆದರೆ ಜನರು ಬಿಡಬೇಕಲ್ಲ, ಮಾನಸಿಕವಾಗಿ ಹಲ್ಲೆ ಮಾಡಲು ಶುರು ಮಾಡಿದ್ರು. ಅತೇಫಾ ನಡತೆಗೆಟ್ಟವಳು, ದಾರಿ ತಪ್ಪಿದವಳು, ವೇಶ್ಯ ಅಂತೆಲ್ಲ ಮಾತನಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಈಕೆಯ ಅಂತರಂಗದ ಕಥೆಯನ್ನ ಮಾತ್ರ ಯಾರೂ ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಈಕೆಯ ನೋವಿಗೆ ಯಾರೂ ಕಿವಿ ಆಗಲಿಲ್ಲ. ಅವತ್ತು ಅತೇಫಾ ಜೊತೆ ಕಾರಿನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ನಲ್ಲ ಆ ಹುಡುಗ, ಆತ ಕೂಡ ಈಕೆಯ ಬಳಿ ಸುಳಿಯಲಿಲ್ಲ. ಎಲ್ಲ ನೋವನ್ನ ಒಬ್ಬಳೇ ನುಂಗಿಕೊಂಡು ಬದುಕ್ತಾ ಇದ್ಲು. ಅತ್ತ ಪೊಲೀಸರು ಜೈಲು ಸಿಬ್ಬಂದಿಯು ಕೈ ಜೋಡಿಸಿ ಪದೇ ಪದೇ ಈಕೆಯನ್ನ ಅವನ ಜೊತೆ ನೋಡಿದ್ದೇವೆ, ಇವನ ಜೊತೆ ನೋಡಿದ್ದೇವೆ ಅಂತ ಎತ್ತಾಕಿಕೊಂಡು ಹೋಗಿ ತಿಂಗಳುಗಳವರೆಗೆ ಜೈಲಿನಲ್ಲಿಟ್ಕೊಂಡು ಅತ್ಯಾಚಾರ ಮಾಡಿ ಕಳಿಸ್ತಾ ಇದ್ರು. ಆಕೆಯ ದೇಹವನ್ನ ಹುರಿದು ಮುಕ್ಕಿದ್ದ ವ್ಯಕ್ತಿಗಳಿಂದ ಆಕೆಯ ಸೌಂದರ್ಯದ ಬಗ್ಗೆ ಇರಾನ್ ರೆವಲ್ಯೂಷನರಿ ಗಾರ್ಡ್ ಸಂಸ್ಥೆಯ ಮಾಜಿ ಸಿಬ್ಬಂದಿಯೊಬ್ಬನ ಕಿವಿಗೆ ಬಿತ್ತು. ಆತ ಏನ್ ಮಾಡ್ತಾನೆ, ಆಕೆಗೆ ನ್ಯಾಯ ಕೊಡಿಸುವುದಾಗಿ ಸೋಗು ಹಾಕಿಕೊಂಡು ತನ್ನೊಂದಿಗೆ ಕರೆದುಕೊಂಡು ಹೋಗಿ ಮನೆಯಲ್ಲಿ ಕೂಡಿ ಹಾಕಿಕೊಳ್ತಾನೆ. ಅಲ್ಲಿಗೆ ಇನ್ನೇನು ನನ್ನ ಬದುಕು ಸರಿ ಹೋಗುತ್ತೆ ಅಂದ್ಕೊಂಡಿದ್ದ ಅತೇಫಾಗೆ ಮತ್ತೊಂದು ನರಕ ಕಾಣಿಸಿಕೊಳ್ತು. ನ್ಯಾಯ ಕೊಡಿಸ್ತೀನಿ ಅಂತ ಕರೆದುಕೊಂಡು ಬಂದವನು ಸತತ 2 ವರ್ಷಗಳ ಕಾಲ ಆಕೆಯನ್ನು ದೈಹಿಕವಾಗಿ ಬಳಸ್ಕೊಂಡ. ಅದೊಂದು ದಿನ ಅತೇಫಾ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಆಕೆ ತನ್ನ ತಂದೆಯನ್ನ ಭೇಟಿಯಾಗಿ ನಡೆದಿದ್ದೆಲ್ಲವನ್ನ ತಿಳಿಸಿದ್ಲು. ಆಗ ತಂದೆಯು ಹೋಗಿ ಪೊಲೀಸರಲ್ಲಿ ಆ ವ್ಯಕ್ತಿಯ ವಿರುದ್ಧ ದೂರು ನೀಡಿದ. ಆದರೆ ಇಲ್ಲಿ ಆಗಿದ್ದು ದೊಡ್ಡ ಎಡವಟ್ಟು. ಪೊಲೀಸರು ಬಂದು ತಪ್ಪಿತಸ್ಥನನ್ನ ಎಳೆದೊಯ್ಯುವುದನ್ನು ಬಿಟ್ಟು ಅತೇಫಾಳನ್ನೇ ಬಂಧಿಸಿದ್ರು. 53 ವರ್ಷದ ವ್ಯಕ್ತಿಯ, ಅದರಲ್ಲೂ ಮದುವೆಯಾಗಿ ಸಂಸಾರಸ್ಥನಾಗಿರೋ ವ್ಯಕ್ತಿಯೊಂದಿಗೆ ಅಕ್ರಮವಾಗಿ ಸಂಬಂಧ ಹೊಂದಿದ್ದಾಳೆಂದು ಆಕೆಯ ಮೇಲೆ ಆರೋಪ ಹೊರಿಸಿದ್ರು. ಇದು ಪವಿತ್ರತೆಗೆ ಭಂಗ ತರುವಂತಹ ಅಪರಾಧ ಕೃತ್ಯ ಅಂತೇಳಿ ಆಕೆಯನ್ನ ಜೈಲಿಗೆ ಕಳುಹಿಸಿದ್ರು. ಹೇಗಿದ್ರೂ ಆಕೆಯ ವಿರುದ್ಧ ಅನೈತಿಕತೆಯ ಟ್ರ್ಯಾಕ್ ರೆಕಾರ್ಡ್ ಇತ್ತಲ್ವಾ, ಅಷ್ಟೇ ಸಾಕಿತ್ತು ಅವರಿಗೆ. ಆಕೆಯ ಮೇಲೆ ಸುಲಭವಾಗಿ ಆರೋಪ ಹೊರಿಸ್ಬಿಟ್ರು. ಇನ್ನು ನ್ಯಾಯಾಲಯದಲ್ಲಾದರೂ ನನಗೆ ನ್ಯಾಯ ಸಿಗುತ್ತೆ ಅಂತ ಆಕೆ ಭಾವಿಸಿದ್ಲು. ಆದರೆ ಅಲ್ಲಾಗಿದ್ದೇ ಬೇರೆ. ಆಕೆಯ ವಾದಕ್ಕೆ ನ್ಯಾಯ ದೊರಕಲೇ ಇಲ್ಲ. ಆಕೆಗೆ ವಯಸ್ಸು 16 ಆಗಿದ್ರೂ ಆಕೆಯನ್ನು 22 ವರ್ಷದವಳೆಂದು ನಕಲಿ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಪೊಲೀಸರು ಕೊಟ್ಟಿದ್ರು.
ಆಕೆಯ ಸುತ್ತ ಕಾಮಪಿಚಾಚಿಗಳ ವ್ಯೂಹವೇ ರಚನೆಯಾಗಿತ್ತು. ಅವರೆಲ್ಲರೂ ಆಕೆಯನ್ನು ಜೈಲಿನಲ್ಲಿ ಪರ್ಮನೆಂಟ್ ಆಗಿ ಇಟ್ಟುಕೊಳ್ಳಲು ಬಯಸಿದ್ರು. ಇದೆಲ್ಲ ಕಾರಣಗಳಿಗಾಗಿ ಆಕೆಗೆ ನ್ಯಾಯ ಸಿಗಲಿಲ್ಲ. ಆಕೆಯ ಹಾಗೂ ಆಕೆಯ ಕುಟುಂಬಸ್ಥರ ದುಃಖ ಅರಣ್ಯರೋಧನವಾಯಿತು. ಇದರಿಂದ ರೋಸಿ ಹೋಗಿದ್ದ ಆಕೆ ಅದೊಂದು ದಿನ ವಿಚಾರಣೆ ನಡೆಯುತ್ತಿದ್ದಾಗ ಜಡ್ಜ್ ಆಕೆ ತಪ್ಪಿತಸ್ಥಳು ಅಂತ ಘೋಷಿಸಿಯೇ ಬಿಟ್ರು. ಇದರಿಂದ ರೊಚ್ಚಿಗೆದ್ದ ಆಕೆ ತನಗೆ ಮೋಸ ಮಾಡಿದವನ ಪರವಾಗಿ ನಿಂತ ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧ ರೊಚ್ಚಿಗೆದ್ದಳು. ಜಡ್ಜ್ ವಿರುದ್ಧ ಕಟಕಟೆಯಲ್ಲಿ ಬೈದಳು. ಅಷ್ಟೇ ಅಲ್ಲ, ಹತಾಶೆ ಕಾಲಿನಲ್ಲಿದ್ದ ಚಪ್ಪಲಿಯನ್ನ ಜಡ್ಜ್ಗೆ ಎಸೆದೇ ಬಿಟ್ಟಳು. ಅಷ್ಟಕ್ಕೂ ಅತೇಫಾ ಬೇಕು ಅಂತ ಈ ಕೆಲಸ ಮಾಡಲಿಲ್ಲ. ಬದಲಿಗೆ ನ್ಯಾಯಾಲಯವು ನನ್ನನ್ನು ಅರ್ಥ ಮಾಡಿಕೊಳ್ಳಿಲ್ವಲ್ಲ ಅಂತ ಹತಾಶೆಯಿಂದ ಹೀಗೆ ಮಾಡಿದ್ಲು ಅಷ್ಟೆ. ಇದು ನ್ಯಾಯಾಂಗ ನಿಂದನೆಯ ಮತ್ತೊಂದು ಕೇಸ್ ಆಕೆಯ ಮೇಲೆ ಜಡಿಯಲು ಕಾರಣವಾಯಿತು. ಚಪ್ಪಲಿ ಬಿದ್ದಿದ್ರಿಂದ ತೀವ್ರ ಆಕ್ರೋಶಗೊಂಡು ನ್ಯಾಯಾಧೀಶೆ ಆಕೆಯನ್ನು ಗಲ್ಲಿಗೇರಿಸುವಂತೆ ಆದೇಶಿಸಿದ. ಆ ನ್ಯಾಯಾಧೀಶನ ಸೇಡು ಎಷ್ಟಿತ್ತೆಂದ್ರೆ, ನೇಕಾ ನಗರದಲ್ಲಿ ಆಕೆಯನ್ನು ಸಾರ್ವಜನಿಕವಾಗಿ ನೇಣು ಹಾಕುವಾಗ ಆಕೆಯ ಕೊರಳಿಗೆ ತಾನೇ ಹಗ್ಗ ಬಿಗಿಯುತ್ತಿದ್ದೇನೆಂದು ಪ್ರತಿಜ್ಞೆ ಮಾಡಿದ. ಇದರಿಂದ ಅತೇಫಾ ಮತ್ತಷ್ಟು ಜರ್ಜರಿತಳಾಗಿ ಹೋದಳು. ಸ್ವಲ್ಪ ದಿನದಲ್ಲಿ ಆ ಕೆಟ್ಟ ದಿನ ಬಂದೇ ಬಿಡ್ತು. ಆಕೆಗೆ ಶಿಕ್ಷೆ ಜಾರಿಯಾಗುವ ದಿನ. ನಾಕಾ ನಗರದ ಮಧ್ಯಭಾಗದಲ್ಲಿ ದೊಡ್ಡ ಕ್ರೇನ್ ತರಿಸಲಾಯಿತು. ಅದಕ್ಕೆ ಕುಣಿಕೆ ಇರುವ ಹಗ್ಗವನ್ನ ನೇತು ಹಾಕಲಾಯಿತು. ಬುರ್ಖಾಧಾರಿಯಾಗಿದ್ದ ಅತೇಫಾಳ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಲಾಯಿತು. ಪ್ರತಿಜ್ಞೆ ಮಾಡಿದ್ದ ನ್ಯಾಯಾಧೀಶನೇ ಬಂದು ಆಕೆಯ ಕೊರಳಿಗೆ ನೇಣಿನ ಕುಣಿಕೆ ತೊಡಿಸಿದ. 3 ನಿಮಿಷದಲ್ಲೇ ಆಕೆಯನ್ನು ನೇಣು ಹಾಕಲಾಯಿತು. ಇಲ್ಲಿ ಸತ್ಯಾಂಶ ಏನು ಅಂತ ಗೊತ್ತಿದ್ರೂ ಅದನ್ನು ಬಹಿರಂಗವಾಗಿ ಪ್ರತಿಭಟಿಸಲಾಗದೆ ಜನರು ಹಾಗೂ ಅಲ್ಲಿನ ಮಾಧ್ಯಮಗಳು ಮೌನವಾಗಿದ್ವು. ಅಲ್ಲಿಗೆ ತನ್ನ ತಪ್ಪು ಏನೂ ಇಲ್ಲದಿದ್ರೂ ಅತೇಫಾ ಮಾತ್ರ ನೇಣು ಶಿಕ್ಷೆಗೆ ಗುರಿಯಾದಳು. ಅತೇಫಾ ನಿಜಕ್ಕೂ ಯಾವುದೇ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರಲಿಲ್ಲ. ಯಾರನ್ನೂ ನೋಯಿಸಿದ್ದೂ ಇಲ್ಲ. ಆದರೂ ಆಕೆಯೇ ನೋವು ಅನುಭವಿಸಿದ್ಲು. ಕಡೆಗೆ ಸಾವಿನ ಶಿಕ್ಷೆಗೂ ಗುರಿಯಾದಳು. ಆದರೆ ಇಲ್ಲೊಂದು ವಿಚಿತ್ರ ಸಂಗತಿ ಅಂದರೆ, ಆ ಘಟನೆ ನಡೆದಾಗಿನಿಂದ ಇಲ್ಲಿಯ ತನಕ ಇರಾನ್ನಲ್ಲಿ ನೆಮ್ಮದಿಯೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅತೇಫಾಳ ಆ ಗೋಳು ಇರಾನ್ಗೆ ಶಾಪವಾಗಿ ಪರಿಣಮಿಸಿದೆ ಅಂತ ನಂಬಲಾಗಿದೆ. ಇರಾನ್ನಲ್ಲಿರುವ ಈಗಿನ ಸರ್ಕಾರಕ್ಕೆ ಈಗ ಇಸ್ರೇಲ್, ಅಮೆರಿಕ ಪಾಠ ಕಲಿಸುತ್ತಿವೆ ಅಂತ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ದಾರೆ. ಇರಾನ್ನಿಂದ ಬೇರೆ ದೇಶಗಳಿಗೆ ಓಡಿ ಹೋಗಿ ನೆಲೆಸಿರುವವರೇ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಸಾಕಷ್ಟು ಕಷ್ಟ ಅನುಭವಿಸಿದ್ದ ಅತೇಫಾ ಸಾಯುವಾಗ ಅದೆಷ್ಟು ನೊಂದು ಬೆಂದು ಹತಾಶೆಗೊಂಡು ಶಾಪ ಹಾಕಿದ್ಲೋ ಏನೋ, ಅದನ್ನು ಈಗ ಇರಾನ್ ಅನುಭವಿಸ್ತಾ ಇದೆ ಅಂತಿದ್ದಾರೆ.